ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ದಿಯಾ ಅವರು ಬಂದು ಜಯದೇವ್ ಹತ್ರ ಕೇಳ್ತಾರೆ, ನಮಗೆ ನಮ್ಮ ಆಸ್ತಿ ಎಲ್ಲ, ನಮ್ಮ ಪ್ರಾಪರ್ಟಿ ಎಲ್ಲ ಸಿಕ್ಕಿದೆ ಅಲ್ಲ, ನಾವು ಒಂದು ಪಾರ್ಟಿನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕೇಳ್ತಾರೆ. ಆಗ ಜಯದೇವ್ ಅವರು, ಇಲ್ಲ ಬೇಬಿ, ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಒಂದು ಬಾಕಿ ಇದೆ. ಮಲ್ಲಿ ನನ್ನ ಮುಂದೆನೇ ಬಂದು ನನಗೆ ಆವಾಜ್ ಹೋಗಿದ್ದಾಳಲ್ಲ, ಅವಳಿಗೆ ಒಂದು ಗತಿ ಕಾಣಿಸ್ಬೇಕು. ಅದೆಲ್ಲ ಆದಮೇಲೆ ನಾವು ಪಾರ್ಟಿ ಮಾಡ್ಕೋಬೇಕು. ಅಲ್ಲಿವರೆಗೂ ನಾನು ಏನು ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ದಿಯಾ ಅವರು ಕೂಡ ಹೇಳ್ತಾರೆ, ಎಲ್ಲ ಸಿಕ್ಕಿದೆ ಅಲ್ಲ, ಮತ್ತೆ ಯಾಕೆ ಅದನ್ನು ನೀವು ಬೇಕಂತಾನೆ ಕೆಣಕ್ತಾ ಇದ್ದೀರಾ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲ ಬೇಬಿ, ನಾನು ಯಾವುದೇ ಕಾರಣಕ್ಕೂ ಅವಳನ್ನು ಸುಮ್ಮನೆ ಬಿಡೋಲ್ಲ, ನಾನು ಅವಳಿಗೆ ಒಂದು ಗತಿ ಕಾಣಿಸ್ಲೇಬೇಕು, ಅಲ್ಲಿವರೆಗೂ ನನ್ನನ್ನು ನೀನು ತಡಿಬೇಡ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ದಿಯಾ ಅವರು ಕೂಡ, ನಾನು ಹೋಗಿ ಇವ್ರಿಗೆ ಹೇಳ್ತಾ ಇದ್ದೀನಲ್ಲ, ನಾನು ತಲೆಗೆ ನಾನೇ ಹೊಡ್ಕೋಬೇಕು ಅಂತ ಇಲ್ಲಿ ಅವರು ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಮತ್ತು ಈ ಕಡೆ ಭಾಗ್ಯಮ್ಮ ಅವರು ಕೂಡ ಈ ಕಡೆ ಮಂದಾಕಿನಿಯವರಿಗೆ ಭೂಮಿಕಾ ಮತ್ತು ಅಪ್ಪು ಇರೋ ವಿಷಯನ ಅಲ್ಲಿ ಹೇಳಿರ್ತಾರೆ. ಹಾಗೆ ಈ ಕಡೆ ಮಂದಾಕಿನಿಯವರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಮತ್ತು ಈ ಕಡೆ ಸದಾಶಿವ ಅವರು ಕೂಡ ಭೂಮಿಕನ್ನ ನೋಡಿ ತುಂಬಾ ಖುಷಿಯಾಗಿರ್ತಾರೆ. ಆಗ ಭೂಮಿಕಾ ಅವರು, ನಮ್ಮನ್ನು ಬಿಟ್ಟು ಬರೋದಿಲ್ಲ ನೀನು, ಹಾಗೆ ನಿನ್ನ ಮನಸ್ಸು ಪ್ರೀತಿಸಿದವರನ್ನ, ಪ್ರೀತಿ ಕೊಟ್ಟವ್ರನ್ನ ನೀನು ಬಿಟ್ಟು ಬರೋದಿಲ್ಲ ಅಂತ ಕಲ್ಲು ಮನಸ್ಸು ನಿನ್ನದಲ್ಲ, ನಿನಗೆ ಏನೋ ಒಂದು ಆಗಿದೆ, ಹಾಗೆ ನಿನಗೆ ಯಾರೋ ನಿನಗೆ ಭಯ ಹುಟ್ಟಿಸಿದ್ದಾರೆ, ಏನಾಗಿದೆ ಹೇಳು ಮಗಳೇ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು, ಇಲ್ಲಪ್ಪ ನನಗೆ ಕೇಳಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಸದಾಶಿವರು ಕೂಡ, ಈ ತಂದೆಗೆ ನೀನು ಹೇಳೋದಿಲ್ವಾ ಅಂತ ಇಲ್ಲಿ ಹೇಳಿದಾಗ ಆಗ ಭೂಮಿಕಾ ಅವರು ಕೂಡ ತನ್ನ ಎಲ್ಲ ಸತ್ಯವನ್ನು ಈ ಕಡೆ ಸದಾಶಿವರಿಗೆ ಹೇಳ್ತಾರೆ. ಈ ಕಡೆ ಶಕುಂತಲಾ ಅವರು, ನಾನು ಮನೆಯಲ್ಲಿ ಹಾಳಾಗಿರ್ತೇನೆ ಅಂತ ಹೇಳಿ ಅವರನ್ನು ಮದುವೆ ಮಾಡಿಕೊಂಡು ಹೋದರು, ಹಾಗೆ ನಾನು ಅವರ ವಿರುದ್ಧವಾಗಿ ತಿರುಗಿ ನಿಂತೆ, ಹಾಗೆ ಅವರು ನನ್ನ ಮಗಳನ್ನು ಸಾಯಿಸಿದ್ದೇನೆ ಅಂತ ಬೆದರಿಕೆ ಹಾಕಿದ್ರು, ಹಾಗೆ ನಾನು ಗೌತಮ್ ಜೊತೆ ಇದ್ದರೆ ನಿಮ್ಮನ್ನು ಮತ್ತು ಗೌತಮ್ ಅವ್ರನ್ನ ಮತ್ತು ಮನೆಯವರೆಲ್ಲರನ್ನ ಸಾಯಿಸ್ತೇನೆ ಅಂತ ಹೇಳಿದರು, ಹಾಗೆ ನಿಮ್ಮಿಂದ ನಾನು ದೂರ ಬರಬೇಕಾಯಿತು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸದಾಶಿವ ಅವರು ಕೂಡ ಒಪ್ಕೊಂಡು ಮತ್ತು ಅಳ್ತಾ ಇರ್ತಾರೆ. ಆಗ ಅವರು ಧೈರ್ಯವನ್ನು ಕೊಡ್ತಾರೆ, ನೀನು ಆ ಮನುಷ್ಯರಿಗೋಸ್ಕರ ಭಯ ಪಡೋದು ಬೇಡ, ನಾವು ಯಾವಾಗಿದ್ರೂ ನಾವು ನೀರಿನ ಗುಳ್ಳೆ ಹಾಗೆ, ಯಾವಾಗಾದರೂ ದೇವರು ಆಜ್ಞೆ ಕೊಟ್ಟಾಗ ನಾವು ಹೋಗಲೇಬೇಕು, ನಾವು ಯಾರಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ, ನಾವು ಗುರಿ ಮುಟ್ಟುವ ತನಕ ನಾವು ಧೈರ್ಯದಿಂದ ನಿಲ್ಲಬೇಕು, ಹಾಗೆ ನಾವು ಮುನ್ನುಗ್ಗಬೇಕು, ಯಾರಿಗೂ ಹೆದರಿಕೆ ಅವಕಾಶವಿಲ್ಲ ಅಂತ ಇಲ್ಲಿ ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ. ಆಗ ಭೂಮಿಕಾ ಅವರು ಕೂಡ ತುಂಬಾ ಧೈರ್ಯದಿಂದ ಇರ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಡೆ ಸದಾಶಿವ ಅವರು ಕೂಡ ಗೌತಮ್ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರ್ತಾರೆ. ಅವರು ನಿನಗೋಸ್ಕರ ತನ್ನ ಮನೆಯನ್ನೇ, ತನ್ನ ಆಸ್ತಿಯನ್ನೆಲ್ಲ ಬರೆದು ಅವರಿಗೆ ಕೊಟ್ಟು, ನನ್ನ ಹೆಂಡತಿ ಇಲ್ಲದಿದ್ದ ಮೇಲೆ ನಾನು ಯಾಕೆ ಇಲ್ಲಿ ಇರೋದು ಅಂತ ಹೇಳಿ ಅವರು ಬಂದು ಈ ಕಡೆ ಕ್ಯಾಬ್ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ನಿನಗೆ ಅವರ ಮೇಲೆ ಪ್ರೀತಿ ಇಲ್ವಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು, ಇಲ್ಲ ಅಪ್ಪ, ನನಗೆ ಅವರ ಮೇಲೆ ತುಂಬಾ ಪ್ರೀತಿ ಉಂಟು, ಆದರೆ ಈ ಶಕುಂತಲಾ ಅವರು ಈ ರೀತಿಯಾಗಿ ಬೆದರಿಕೆ ಹಾಕಿದ ಮೇಲೆ ನಿಮ್ಮನ್ನು ಮತ್ತು ಗೌತಮ್ ಅವ್ರನ್ನ ನಾನು ಎಲ್ಲಿ ದೂರ ಮಾಡ್ಕೊಳ್ತೇನೋ ಅಂತ, ಮತ್ತು ಅವರು ಏನಾದರೂ ಅವರಿಗೆ ಮಾಡ್ಬೋದು ಅಂತ ಹೇಳಿ ಹೆದರಿಕೊಂಡು ನಾನು ಸುಮ್ಮನೆ ಇದ್ದೇನೆ. ಗೌತಮ್ ಅವರು ನನ್ನ ಜೊತೆ ಇರಬೇಕಂತ ಮತ್ತು ನನ್ನ ಮಗನ ಜೊತೆ ಇರಬೇಕಂತ ಹೇಳಿ ಅವರು ತುಂಬಾ ಪ್ರಯತ್ನ ಪಟ್ಟರು, ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಪ್ಪ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಸದಾಶಿವರು, ಯಾಕಮ್ಮ ನೀನು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ, ಅವರು ನಿನಗೋಸ್ಕರ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದಾರೆ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ, ಹಾಗೆ ಇಷ್ಟು ವರ್ಷಗಳ ಕಾಲ ನಿನಗೋಸ್ಕರ ಅವರು ಕಾಯ್ತಾ ಇದ್ದಾರಲ್ಲಮ್ಮ, ನೀನು ಅಂಥ ವ್ಯಕ್ತಿಗೆ ಈ ರೀತಿ ಮಾಡೋದು ಸರಿನಾ ಅಂತ ಇಲ್ಲಿ ಕೇಳಿದಾಗ ಈ ಕಡೆ ಭೂಮಿಕಾ ಅವರು, ಇಲ್ಲಪ್ಪ, ನಾನು ಆ ರೀತಿ ಮಾಡಿದ್ದು ತಪ್ಪೇ, ನನ್ನ ಕ್ಷಮಿಸ್ಬಿಡಿ ಅಂತ ಇಲ್ಲಿ ಅವರು ತಂದೆ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಕಾಫಿ ಶಾಪಲ್ಲಿ ಜೋಗಿ ಮತ್ತು ಗೌತಮ್ ಅವರು ಕೂಡ ತನ್ನ ಕಥೆಯ ಬಗ್ಗೆ ಅವರು ಮಾತಾಡ್ತಾ ಇರ್ತಾರೆ. ಹಾಗೆ ಕಾಫಿಯಲ್ಲಿ ಹೇಗೆ ಹಾಲು ಮತ್ತು ಸಕ್ಕರೆ ಇಲ್ವೋ ಹಾಗೆ ನನ್ನ ಬಾಳಲ್ಲೂ ಕೂಡ ಸಿಹಿ ಮತ್ತು ಸಂತೋಷ ಇಲ್ಲ ಅಂತ ಇಲ್ಲಿ ಹೇಳ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ
ಡೈರೆಕ್ಟರ್ ಜೋಗಿ ಅವರು ಕೂಡ ಅವರು ಕೇಳ್ತಾ ಇರ್ತಾರೆ, ನಿಮ್ಮ ಕಥೆನೇ ಕೇಳಬೇಕಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ, ನಿಮ್ಮ ಕಥೆನ ಹೇಳ್ತೀರಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕಾ ಮತ್ತು ಗೌತಮ್ ಅವರ ಎಲ್ಲ ಕಥೆಗಳನ್ನು ಹೇಳ್ತಾರೆ. ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಈ ಕಡೆ ಡೈರೆಕ್ಟ್ ಅವರು ಕೂಡ ಹೇಳ್ತಾರೆ. ಹಾಗೆ ಈ ಕಡೆ ಸದಾಶಿವ ಅವರು ಕೂಡ ಭೂಮಿಕಾ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಗೌತಮ್ನ ಬೇರೆ ಮಾಡೋದು ಸರಿಯಲ್ಲಮ್ಮ, ನೀನು ಮತ್ತು ಗೌತಮ್ ಅವರು ನೀವು ಈಗ ಒಂದಾಗಬೇಕು, ಹಾಗೆ ನೀವಿಬ್ಬರು ಒಂದಾಗಿ ಆ ಶಕುಂತಲಾಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರಿಗೆ ಕೂಡ ತನ್ನ ತಂದೆ ಹೇಳಿದ ಮಾತುಗಳನ್ನು ಕೂಡ ಅವರು ಮನಸ್ಸಿಗೆ ತೆಗೆದುಕೊಳ್ತಾರೆ ಮತ್ತು ಅವರು ಹೇಗಾದರೂ ಮಾಡಿ ನಾನು ಗೌತಮ್ನ ಈ ಕಡೆ ಅವರನ್ನು ಕ್ಷಮೆ ಕೇಳಿ ಅವರ ಜೊತೆ ಇರಬೇಕು, ಹಾಗೆ ನಾನು ಯಾರಿಗೂ ಹೆದರಬಾರ್ದು, ನಾನು ಧೈರ್ಯವಾಗಿ ನಿಲ್ಲಬೇಕು ಅಂತ ಹೇಳಿ ಭೂಮಿಕಾ ಅವರು ಕೂಡ ಧೈರ್ಯವಾಗಿ ಎದ್ದು ನಿಲ್ಲಲಿಕ್ಕೆ ಮತ್ತು ಗೌತಮ್ ಜೊತೆ ಮಾತಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಹಾಗೆ ಡೈರೆಕ್ಟ್ ಅವರು ಕೂಡ ಈ ಕಡೆ ಗೌತಮ್ ಅವರಿಗೂ ಕೂಡ ಹೇಳ್ತಾ ಇರ್ತಾರೆ, ನಿಮ್ಮ ಪ್ರೀತಿ ಯಾವತ್ತೂ ಅಳಿದು ಹೋಗೋದಿಲ್ಲ, ನೀವು ಆದಷ್ಟು ಬೇಗ ಒಂದಾಗ್ತೀರಾ, ನಿಮ್ಮ ಪ್ರೀತಿನ ನಿಮ್ಮ ಭೂಮಿಕಾ ಅವರಿಗೆ ಹೇಳ್ಕೊಳ್ಳಿ, ಆಗ ಅವರು ನಿಮ್ಮನ್ನು ಕೂಡ ಒಂದಾಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಹೇಗಾದರೂ ಮಾಡಿ ನಾನು ಭೂಮಿಕಾ ಅವರ ಹತ್ರ ಹೇಳ್ಬೇಕು ಅಂತ ಹೇಳಿ ಅವರು ಕೂಡ ಓಡೋಡಿ ಬರ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ಬರ್ತಾರೆ. ಈ ಕಡೆ ಗೌತಮ್ ಅವರು ಬಂದು ಭೂಮಿಕಾ ಅಂತ ಇಲ್ಲಿ ಕರೀತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಅವರೇ ಅಂತ ಇಲ್ಲಿ ಕರೀತಾರೆ. ಆಗ ಗೌತಮ್ ಅವರು ಕೂಡ ಭೂಮಿಕಾ ಅವರೇ, ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತು, ನಾನು ಯಾವುದೋ ಕಾರಣಕ್ಕೆ ನೀವು ನನ್ನನ್ನು ಬಿಟ್ಟೋಗಿದ್ದೀರಾ ಅಂತಾನು ನನಗೆ ಗೊತ್ತು, ಆ ಎಲ್ಲ ಕಾರಣಕ್ಕೂ ನಾವಿಬ್ಬರು ಒಂದಾದರೆ ತಾನೇ ನಾವು ಅದನ್ನು ಎಲ್ಲ ಬಗೆಹರಿಸಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಗೌತಮ್ ಅವರು ಕೂಡ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡಿ ಭೂಮಿಕಾ ಅವರೇ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರೇ, ನೀವು ಏನು ತಪ್ಪು ಮಾಡಿಲ್ಲ, ನಾನೇ ನಿಮ್ಮನ್ನು ನೀವು ನನ್ನ ಜೊತೆ ಇರಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರು, ನಾನೇ ನಿಮ್ಮನ್ನು ದೂರ ಮಾಡಿಬಿಟ್ಟೆ, ಆ ಶಕುಂತಲಾ ಮತ್ತು ಜಯದೇವ್ ಮಾಡಿದ ಕುತಂತ್ರದಿಂದ ನಾನು ನಿಮ್ಮನ್ನು ಮತ್ತು ನನ್ನ ತಂದೆ ತಾಯಿನ ಎಲ್ಲಿ ಕಳ್ಕೊತೀನೋ ಅಂತ ಭಯದಿಂದ ನಾನು ಈ ರೀತಿ ಮಾಡಿದೆ, ನನ್ನ ಕ್ಷಮಿಸ್ಬಿಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಹೇಳ್ತಾರೆ, ನೀವು ಇಷ್ಟು ವರ್ಷಗಳ ಕಾಲ ನನ್ನ ಎಲ್ಲೇ ಬಿಟ್ಟು ಬಿಡ್ತೀರೋ ಅಂತ ತಿಳ್ಕೊಂಡಿದ್ದೆ, ಆದರೆ ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ಇದೆ, ಹಾಗೆ ನೀವು ಯಾವುದೇ ಕಾರಣಕ್ಕೂ ತಪ್ಪು ಡಿಸಿಷನ್ ತಗೊಳ್ಳೋದಿಲ್ಲ, ನೀವು ಒಳ್ಳೆಯ ಡಿಸಿಷನ್ನೇ ತಗೊಂಡಿರ್ತೀರ, ಹಾಗೆ ನಿಮ್ಮ ಹಿಂದೆ ಯಾವುದೋ ಬಲವಾದ ಕಾರಣದಿಂದ ನೀವು ನನ್ನನ್ನು ದೂರ ಮಾಡಿದ್ದೀರಿ ಅಂತ ನನಗೆ ಗೊತ್ತು, ಆದರೆ ಈಗಲಾದರೂ ಕೂಡ ನನ್ನನ್ನು ನೀವು ಒಪ್ಪಿಕೊಂಡು ನನ್ನನ್ನು ಸೇರಿಸಿಕೊಳ್ತಾ ಇದ್ದೀರಲ್ಲ, ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ನೀವು ನನ್ನನ್ನು ಯಾವತ್ತೂ ಬಿಟ್ಟೋಗೋದಿಲ್ಲ ಅಂತ ಹೇಳಿ, ಹಾಗೆ ನಾನು ಯಾವತ್ತೂ ಕೂಡ ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಬಂದು ಅಪ್ಕೊಂಡು ಗೌತಮನ್ನು ಹೇಳ್ತಾರೆ, ಗೌತಮ್ ಅವರೇ, ನೀವು ನನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಗೊತ್ತು, ನೀವು ನನ್ನ ಮೇಲೆ ಎಷ್ಟು ಪ್ರೀತಿನ ಇಟ್ಟಿದ್ದೀರಾ ಅಂತ ಗೊತ್ತು, ಆದರೆ ನಾನೇ ನಿಮ್ಮನ್ನು ದೂರ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡಿ, ನಾವು ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ದೂರ ಆಗಬಾರ್ದು, ನೀವು ನನ್ನ ಜೊತೆನೇ ಇರಬೇಕು, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಭೂಮಿಕಾ ಅವರೇ ಅಂತ ಹೇಳಿ ಹಣೆಗೆ ಮುತ್ತು ಕೊಡ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಅವರೇ, ನನ್ನ ಎಲ್ಲಿಗೂ ಬಿಟ್ಟು ಹೋಗಬೇಡಿ, ಹಾಗೆ ನನ್ನ ಮಕ್ಕಳು ನಾವು ಎಲ್ಲರೂ ಖುಷಿಯಿಂದ ನಾವು ಒಂದೇ ಮನೆಯಲ್ಲಿ ಇರೋಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಇದನ್ನು ನೋಡಿದ ಅಪ್ಪು, ಮಿಂಚು, ಹಾಗೆ ಸದಾಶಿವ, ಮಂದಾಕಿನಿ, ಭಾಗ್ಯಮ್ಮ ಅವರು, ಮಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಶಕುಂತಲಾ ಮತ್ತು ಜಯದೇವ್ಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ಈ ಕಡೆ ಸಿದ್ಧವಾಗ್ತಾ ಇರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.